5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಎಂದ ಸಿದ್ದರಾಮಯ್ಯ. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಬಿಜೆಪಿ ದೂರು ನೀಡಿದ್ಯಾರಿಗೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ನೀಡಲು ಭಿಕ್ಷೆ ಬೇಡಲಿ ಎಂದ ಅಶೋಕ್ ವಾಗ್ದಾಳಿ. ಈ ಸುದ್ದಿಯನ್ನು ನೋಡೋಣ ಸದನ ಕದನ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ತಾವೇ ಮುಖ್ಯಮಂತ್ರಿ ಆಗಿರೋದಾಗಿ ತಿಳಿಸಿದ್ದಾರೆ. ಆರ್ ಅಶೋಕ್ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಇರ್ಲಿ ಅನ್ನೋದು ನಮ್ಮ ಇಚ್ಛೆ, ನವೆಂಬರ್ಗೆ ಓಡೋದ್ರೆ ಕಷ್ಟ ಅಂತ ಕುಟುಕಿದ್ರು. ಇದಕ್ಕೆ ಕುಳಿತಲ್ಲೇ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಅವರು ಇನ್ನ 5 ವರ್ಷ ಪೂರೈಸಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ಕಷ್ಟ ನಮಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ಸದನದ ಕಲಾಪದೊಳಗೆ ಹಾಗೂ ಹೊರಗೂ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದತಿಗೆ ಬಿಜೆಪಿ ಜೆಡಿಎಸ್ ಆಗ್ರಹಿಸಿದೆ. ಸದನದ ಹೊರಗೆ ಮತ್ತು ಹೊರಗೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜಭವನದವರೆಗೆ ಪಾದಯಾತ್ರೆ ನಡೆಸಿದ ದೋಸ್ತಿಗಳು ರಾಜ್ಯಪಾಲರಿಗೂ ದೂರು ನೀಡಿದ್ದಾರೆ. ಸಮಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಗೌರವಧನ ಕೊಡಲಾಗ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರತಿಭಟನೆಯಲ್ಲಿ ಗುಡುಗಿದ ಆರ್ ಅಶೋಕ್ ಭಿಕ್ಷೆ ಬೇಡ್ಲಿ ಅಂತ ಗರಂ ಆದ್ರು. ಕಾಂಗ್ರೆಸ್ ಅವರ ಅಪ್ಪನ ಮನೆ ದುಡ್ಡಲ್ಲ ಇದು. ಅವ್ರಿಗೇನ ಯೋಗ್ಯತೆ ಇದ್ರೆ ಹೋಗಿ ಎಲ್ಲನ ಭಿಕ್ಷೆ ಬೇಡ್ಲಿ, ಆದಿಯ ಬೀದಿಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ಲಿ. ಡೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡ್ಲಿ, ರಾಹುಲ್ ಗಾಂಧಿ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡ್ಲಿ. ಅದನ್ನು ಬಿಟ್ಟು ಸರ್ಕಾರ ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು. ನಾವು ಶಾಸಕರ ಹಕ್ಕು ಕಿತ್ತುಕೊಂಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗ್ಯಾರಂಟಿ ದುರ್ಬಳಕೆ ಆಗಬಾರ್ದು ಅಂತ ಸಮಿತಿ ಮಾಡಿದ್ದೇವೆ. ಇವರ ಮೇಲೆ ಅಧಿಕಾರ ಚಲಾವಣೆ ಮಾಡುವುದಕ್ಕೆ ಅಲ್ಲ. ಮಹಾರಾಷ್ಟ್ರದಲ್ಲೂ ಇದೇ ರೀತಿ ಮಾಡಿದ್ದಾರೆ. ನಾವು ಆ ರೀತಿ ಮಾಡಿಲ್ಲ, ಗೌರವಧನ ನೀಡ್ತಾ ಇದ್ದೇವೆ ಎಂದಿದ್ದಾರೆ. ನಮ್ಮ ಪಕ್ಷ ನಮಗೆ ಜನ 138 ಪ್ಲಸ್ 2 ಸೀಟು 140 ಸೀಟು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಟಂತ ಶಕ್ತಿ ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷವನ್ನ ಕಟ್ಕೊಂಡು ಜನರಿಗೆ ಎಲ್ಲಾ ಪಾರ್ಟಿಯವ್ರಿಗೂ ನ್ಯಾಯ ಸಿಗ್ಲಿ ಅಂತೇಳಿ ನಾವು ಈ ಅವಕಾಶ ಕೊಟ್ಟಿದ್ದೀವಿ. ಡಿಸಿಎಂ ಡಿಕೆ ವಿರುದ್ಧ ಆರ್ ಅಶೋಕ್ 60% ಕಮಿಷನ್ ಆರೋಪ ಮಾಡಿದ್ದಾರೆ. ಯಪ್ಪ ಡಿಕೆ ಶಿವಕುಮಾರ, ನೀನು 60% ಕಮಿಷನ್ ಹೊಡೆಯುತ್ತಾ ಇದೆಯಲ್ಲ, ಅದರಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಪರ್ಸೆಂಟ್ ಕೊಡು ಅಂತ ಲೇವಡಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಏನ್ರಿ ಅವ್ರು ನಮ್ಮನ್ನು ಗೆಲ್ಸಿದ್ದಾರೆ, ಗೆಲ್ಸಿರೋರಿಗೆ ನಾವು ಋಣ ತೀರ್ಸ್ಬೇಕಲ್ಲ ಅಂತ. ಅಪ್ಪ ನೀನು ಋಣ ತೀರ್ಸ್ಬೇಕಾದ್ರೆ ಈಗ 60% ಕಮಿಷನ್ ಹೊಡಿತಾ ಇದೆಯಲ್ಲ, ಆ ಕಮಿಷನ್ 60% ಹೊಡೆದಿದ್ದೀರಲ್ಲ, ಅದರಲ್ಲಿ ಒಂದು 10% ಇವ್ರು ಕೊಡ್ರಿ, ಇನ್ನು 50% ನೀವೇ ಇಟ್ಕೊಳ್ಳಿ. 10% ಹೊಡೆಯುವಂಥ ನಿಮ್ಮ ಕಮಿಷನಲ್ಲಿ ಅವ್ರಿಗೆ ದುಡ್ಡು ಕೊಡಿ. ಸರ್ಕಾರ ದುಡ್ಡು ಯಾಕೆ, ಜನಸಾಮಾನ್ಯರ ತೆರಿಗೆ ಹಣದ ದುಡ್ಡನ್ನು ಯಾಕೆ ಕೊಡ್ತಾ ಇದ್ದೀರಾ? ಇದು ಸಂವಿಧಾನದ ವಿರೋಧಿ. ಸಮಿತಿಯಲ್ಲಿ ಇರುವ ಕಾರ್ಯಕರ್ತರಿಗೆ ತೆರಿಗೆ ದುಡ್ಡು ಕೊಡೋದು ಸಂವಿಧಾನ ವಿರೋಧ ಅನ್ನೋದು ಬಿಜೆಪಿಯ ವಾದ. ಆದರೆ ಗೌರವಧನ ಕೊಡ್ತಾ ಇದ್ದೇವೆ ಅನ್ನೋದು ಡಿಕೆ ಸಮರ್ಥನೆ. ಇದರ ಜೊತೆಗೆ ಶಾಸಕರ ಹಕ್ಕನ್ನ ಮೊಟಕುಗೊಳಿಸಲಾಗ್ತಾ ಇದೆ ಅಂತ ವಿಜೇಂದ್ರ ಆರೋಪಿಸಿದ್ದಾರೆ. ಈ ಆರೋಪವನ್ನ ಡಿಕೆ ತಳ್ಳಿ ಹಾಕಿದ್ದಾರೆ. ಶಾಸಕರ ಹಕ್ಕನ್ನ ಮೊಟಕುಗೊಳಿಸತಕ್ಕಂಥ ಕೆಲಸವೂ ಕೂಡ ಈ ಗ್ಯಾರಂಟಿ ಅಧ್ಯಕ್ಷಗಳಿಂದ ಆಗ್ತಾ ಇದೆ. ಗೌರವಾನ್ವಿತ ರಾಜ್ಯಪಾಲರಲ್ಲಿ ಅಹವಾಲನ್ನ ಮನವಿಯನ್ನ ಕೊಟ್ಟಿದ್ದೇವೆ, ಅವರು ಕೂಡ ಸ್ವೀಕಾರ ಮಾಡಿದ್ದಾರೆ. ಈ ಸರ್ಕಾರಕ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು, ತಾವು ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವ ಮನವಿಯನ್ನ ನಾವು ಮಾಡಿದ್ದೇವೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಿಜೆಪಿಗರ ವಿರುದ್ಧ ಕೆಂಡ ಕಾರಿದ್ದಾರೆ. ಬಿಜೆಪಿ ಅವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಮೊದಲು ಗ್ಯಾರಂಟಿ ಯೋಜನೆಗಳು ನಡೆಯಲ್ಲ ಅಂತ ಹೇಳಿದ್ರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ 1.5 ವರ್ಷ ಆಗಿದೆ. ಇಷ್ಟು ದಿನ ಏನು ಬಿಜೆಪಿಯವರು ನಿದ್ದೆ ಮಾಡ್ತಾ ಇದ್ರಾ ಅಂತ ಪ್ರಶ್ನಿಸಿದ್ದಾರೆ. ನೋಡಿ, ಬಿಜೆಪಿಯವ್ರಿಗೆ ಮಾಡೋಕೆ ಕೆಲಸ ಇಲ್ಲ. ಇಲ್ಲಿವರೆಗೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ? ಬಿಜೆಪಿಯವರು ಏನು ನಿದ್ದೆ ಮಾಡ್ತಾ ಇದ್ರ? 1.5 ವರ್ಷ ಆಯಿತು ಅನುಷ್ಠಾನ ಕಮಿಟಿ ಆಗಿ. ಇವತ್ತಾಗಿದೆಯಾ, ನಿನ್ನೆ ಆಗಿದೆಯಾ? 3 ಸದನ ಆಯಿತು, ಇದು 3ನೇ ಸದನ. ಇವತ್ತವರೆಗೆ ಜ್ಞಾನೋದಯ ಆಗಿದೆಯಾ? ಸುಮ್ಮನೆ ಒಂದು ಪೆಳ್ಳೆ ನವ ಬೇಕು. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ವಾಕ್ಸಮರಗಳ ನಡುವೆ ಸದನದಲ್ಲಿ ಬಿಜೆಪಿ ಸದಸ್ಯರು ಧರಣಿ ನಡೆಸಿದ್ದಾರೆ. ಆಗ ಕಲಾಪಕ್ಕೆ ಆಗಮಿಸಿದ ಸಿಎಂ ಕಾರ್ಯಕರ್ತರ ನೇಮಕಾತಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅಂತ ಸಮರ್ಥಿಸಿಕೊಂಡ್ರು. ಮಹಾರಾಷ್ಟ್ರದಲ್ಲಿ ಸಚಿವರ ಪಿಎಗಳೇ ಆರ್ಎಸ್ಎಸ್ ಕಾರ್ಯಕರ್ತರು ಅಂತ ತಿರುಗೇಟು ಕೊಟ್ರು. ಈ ವೇಳೆ ಗದ್ದಲ ಉಂಟಾಯಿತು. ಅದರಿಂದ ಹಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದಲ್ಲಿ ಈಗ ಕಾರ್ಯಕರ್ತರನ್ನ ಚೇರ್ಮನ್ಗಳು ಮಾಡ್ತೀವಿ, ಅದು ದುರುಪಯೋಗ ಆಗಲ್ವಾ?
ಅದು ಹಣ ಯಾರು ಹಣ ಕೊಡೋದು ಅವ್ರಿಗೆ? ಈಗ ನೀವು ಮಹಾರಾಷ್ಟ್ರದಲ್ಲಿ RSS ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ PAಗಳು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯಾಗಲಿ ಸಮಿತಿಯಲ್ಲಿ ಇರುವ ಕಾರ್ಯಕರ್ತರನ್ನ ಬದಲಾಯಿಸಲ್ಲ ಅಂತ ಹೇಳಿದ್ದಾರೆ. ಆದರೆ ಶಾಸಕರ ಹಕ್ಕಿಗೆ ಚ್ಯುತಿ ಬಾರದ ಹಾಗೆ ನೋಡಿಕೊಳ್ತೀವಿ ಅಂತ ಸಿಎಂ ಭರವಸೆ ನೀಡಿದ್ದಾರೆ. MLAಗಳಿಗೆ ಅಗೌರವ ಆಗದ ರೀತಿಯಲ್ಲಿ ನಡ್ಕೋಬೇಕು ಅಂತಕ್ಕಂಥದ್ದು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಯಾವ MLAಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.